ಅವಸ್ಥೆ ನಮ್ದು ಯಾವಾಗಲೂ ಭಯದಲ್ಲಿ ಜೀವನ ಮಾಡಬೇಕಾಗಿದೆ. ಮಳೆ ಬಂದಾಗ ನಾವು ಇಷ್ಟು ಪ್ರಾಬ್ಲಮ್ ಅಂದರೆ ಇಷ್ಟು ಪ್ರಾಬ್ಲಮ್ಮು. ಗ್ರೇಟರ್ ಬೆಂಗಳೂರು ಅಂತ ಇವತ್ತಿಂದ ಶುರುವಾದರೆ ಯಾವ ಬೆಂಗಳೂರು ಇದು ಬೆಂಗಳೂರ ಇದು ಕೊಚ್ಚೆ ಪ್ರದೇಶ ಇದು ನಮ್ಮದು. ದಯವಿಟ್ಟು ಇದಕ್ಕೊಂದು ಸೊಲ್ಯೂಷನ್ ಮಾಡಿಕೊಡಿ, ಜೀವನ ಮಾಡೋಕ್ಕೆ ಅದಕ್ಕೆ ಇದು ಮಾಡಿಕೊಡಿ. ಪ್ರಪಂಚದಲ್ಲಿ ಬೆಂಗಳೂರು ಅಂತ ತೋರಿಸ್ತೀರಾ, ಇದೇ ಅವಸ್ಥೆ ಬೆಂಗಳೂರ್ದು. ಯಾರಿಗೇನು ಹೇಳ್ಬೇಕ್ರಿ ನಾವು? ಯಾರ ಹತ್ರ ಹೋಗಿ ಹೇಳಬೇಕು? ಯಾರ ಹತ್ರ ಹೇಳಿ? ಇಲ್ಲಿ ಮನೆ ಕಟ್ಟಿದ್ದೆ ಪ್ರಾಬ್ಲಮ್ ಆಗ್ಬಿಟ್ಟಿದೆಯಾ ನಮ್ಮದು? ಕೊಳ್ಳೆ ಹೊಡ್ಕೊಂಡು ಜೀವನ ಮಾಡೋರ್ಗೆಲ್ಲ ರಾಜಧಾನಿಯಲ್ಲಿ ಇರ್ತಾರೆ, ನಮ್ಮಂಥವ್ರು ಎಲ್ಲಿ ಹೋಗ್ಬೇಕು ಹೇಳಿ? ನಾವು 21 ವರ್ಷದಿಂದ ಇದೀವಿ, ಇದೇ ರಾಮಾಯಣದಲ್ಲೇ ಇದೀವಿ ನಾವು. ಇದೇ ರಾಮಾಯಣನೇ. ಇವತ್ತು ಇಷ್ಟು ಜನ ನೆಂಟರು ಬಂದಿದ್ರು ನಮ್ಮ ಮನೆಗೆ, ಎಲ್ಲರೂ ಬಿಟ್ಟು ಬಂದರು. ಎಲ್ಲ ಕಳ್ಕೊಂಡು ಈ ಪ್ರದೇಶ ಬೆಂಗಳೂರಿನಲ್ಲಿ ಇರಬೇಕಾಗಿದೆ. ಏನು ಮಾಡೋಕ್ಕೂ ಸಾಧ್ಯ ಇಲ್ಲ, ಆ ಥರ ಆಗ್ಬಿಟ್ಟಿದೆ ಬೆಂಗಳೂರು. ಎಲ್ಲ ನೀರು ಇವಾಗ ಯಾರು ಕೊಡ್ತಾರೆ ನಮಗೆ ನೀರು? ಇವಾಗ ಯಾರು ಇದು ಬರುತ್ತಾ? ಟ್ಯಾಂಕರ್ ಬರುತ್ತಾ? ಯಾವುದು ಬರಲ್ಲ, ಟ್ಯಾಂಕರು ಬರಲ್ಲ, ಏನು ಬರಲ್ಲ. ಹೆಂಗೆ ನಾವು ಈ ಜೀವನ ಮಾಡ್ಬೇಕು ಇವಾಗ? ಬರ್ಸಕ್ಕಾಗಲ್ಲ, ಅದು ಇನ್ಫೆಕ್ಷನ್ ಆಗುತ್ತೆ ನೀರು ಕುಡಿದ್ರೆ. ಇದಕ್ಕೆ ಏನಾರು ದಯವಿಟ್ಟು ಸೊಲ್ಯೂಷನ್ ಕೊಡಿ. ಬೆಂಗಳೂರು, ಗ್ರೇಟರ್ ಬೆಂಗಳೂರು ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಕೊಡಿ. ಯಾರು ಲೆಟ್ರ್ ಕೊಡ್ಬೇಕ್ರಿ? ಲೆಟ್ರ್ ಕೊಡೋ ಥರ ಇದೆಯಾ? ಈ ಕಣ್ಣೆದ್ರಿಗೆ ಕಾಣಿಸುತ್ತೆ. ಲೆಟ್ರ್ ಕೊಡೋದು ಬೇರೆ, ಗೊತ್ತಿಲ್ಲದಕ್ಕೆ ಲೆಟ್ರ್ ಕೊಡೋಣ. ಇಲ್ಲಿ ನೋಡಿ, ಇಲ್ಲಿ ಪ್ರಳಯ ಆಗುತ್ತಾ ಇದೆ. ನನ್ನ ಹೆಸರು ಜ್ಯೋತಿ ಅನಿಲ್ ಕುಮಾರ್. ಹೌದು ಸರ್ ನಮ್ಮ ಹೆಸರು ಮಣಿ ನಾಯ್ಡು ಅಂತ ಹೇಳ್ಬಿಟ್ಟು ನಾವಿಲ್ಲಿ 2021ರಲ್ಲಿ ಬಂದಿದ್ದು. 2004ರಲ್ಲಿ ಬಂದಿದ್ದು. 21 ವರ್ಷ ಆಯಿತು. ಇಲ್ಲಿನ ತನಕ ಒಂದು 5 ಪೈಸಾ ಕೆಲಸ ಅಂತೂ ಆಗಿಲ್ಲ. ಮಳೆ ಬಂದಾಗೆಲ್ಲ ಸಂಪಿಂದ ನೀರು ತುಂಬ್ತದೆ, ಸ್ಯಾವ್ರೇಜಿಂದ ನೀರು ತುಂಬ್ತದೆ, ಎರಡು ಮಿಕ್ಸ್ ಆಗ್ತದೆ. ಮತ್ತು ಎಲ್ಲ ಖಾಲಿ ಮಾಡಿಬಿಟ್ಟು ನಾವು ಹೊಸ ನೀರು ತರಿಸ್ಬೇಕು. ಮಗು ಇಟ್ಟಿದ್ದೀವಿ, ಸೊಳ್ಳೆಗಳು ಸಿಕ್ಕಾಪಟ್ಟೆ, ಅವುಗಳು ಕಾಟ. ತಾರು ಹಾಕಿದ್ದಾರೆ, ಅಲ್ಲಿನ ತನಕ ಅರ್ಧಕ್ಕೆ ಹಾಕ್ಬಿಟ್ಟು ಅರ್ಧಕ್ಕೆ ಹಂಗೆ ನಿಲ್ಲಿಸಿದ್ದಾರೆ. ಈ ಕಡೆಗೆ ಬರಲೇ ಇಲ್ಲ. ಯಾರ ಹತ್ರ ಕಂಪ್ಲೇಂಟ್ ಕೊಟ್ಟರು ಏನೂ ನಡೆಯಲ್ಲ. ಯಾರೂ ಬಂದಿಲ್ಲ, ಏನಾಯಿತು ಅಂತಲೂ ಯಾರೂ ಅದ್ರ ಬಗ್ಗೆ ಗಮನನೇ ಇಲ್ಲ. ಈ ಥರ ಆಗಿದೆ. ಹೌದೌದು, 2 ನೀರು ಮಿಕ್ಸ್ ಆಗೋಗ್ಬಿಡ್ತದೆ. ಮತ್ತು ಈಗ ನಾಳೆ ನಾಡಿದ್ದು ನಾನು ಖಾಲಿ ಮಾಡಿಬಿಟ್ಟು ಮತ್ತೆ ಟ್ಯಾಂಕರಿಂದ ಹೊಡಿಸ್ಬೇಕು. 6 ಮಂತ್ ಮಗು ಇದೆ, ಬರ್ಸೋಕ್ಕಾಗ್ತಾಯಿಲ್ಲ. ಇಷ್ಟು ಪ್ರಾಬ್ಲಮ್ ಇದೆ ಇಲ್ಲಿ. ಯಾರ ಹತ್ರ ಕೊಟ್ಟರು ಏನೂ ನಡೀತಾ ಇಲ್ಲ. BBMP ಅವ್ರಿಗೆ ಬರ್ತಾರೆ, ನೋಡ್ತಾರೆ, ಬರ್ತಾರೆ, ಹೋಗ್ತಾರೆ. ನಾಳೆ ಮಾಡ್ತೀವಿ ಅಂತಾರೆ. ಇಂಜಿನಿಯರ್ ಬರ್ತಾರೆ. ಸರ್ ಎಲ್ಲರ ಹತ್ರ ಎಲ್ಲರೂ ಬಂದು ನೋಡಿದ್ದಾರೆ. ನಾಳೆ ಬಂದು ಮಾಡೋಣ. 3-4 MLA ಚೇಂಜ್ ಆಯಿತು. ಇನ್ನು ನೋಡಿ, ಹಾಕಿದ ಮಣ್ಣು ಹಂಗೆ ಇದೆ. 5 ಪೈಸಾ ಕೆಲಸ ಅಂತೂ ಆಗಿಲ್ಲ ಇನ್ನು. ಇದೇ ಹಣೆ ಬರನೆ. ಇಲ್ಲಿ ಇರೋದಾ ಅಲ್ಲ ಬಿಟ್ಟು ಎಲ್ಲ ನಾವು ಹೋಗೋದಾ, ಅಷ್ಟು ಬೇಜಾರಾಗೋಗ್ಬಿಟ್ಟಿದೆ. TV9 ಮೂಲಕ ನಿಮ್ಮ ಕಡೆಯಿಂದ ಸರ್ಕಾರಕ್ಕೆ ಇದನ್ನು ಗಮನ ಹರಿಸ್ಬಿಟ್ಟು ಹೆಲ್ತ್ ಇನ್ಸ್ಪೆಕ್ಟ್ರಿಗೂ ಮತ್ತು BBMP ಮೇಯರ್ಗೂ ತಿಳಿಸ್ಬಿಟ್ಟು ಇದ್ರದ್ದು ಏನಿದೆ ಕೆಲಸ ಮಾಡಲಿ. ಅದು ಕೇಸ್ ಇತ್ತು ಅಂದರೆ ರೋಡು, ರಸ್ತೆಗೂ ಮತ್ತು ಚರಂಡಿಗೂ ಇದಕ್ಕೂ ಕನೆಕ್ಷನ್ ಇಲ್ಲ. ಅದು ಪಾಠಕ್ಕೆ ಅದು ನಡೀತದೆ. ಇದಕ್ಕೆ ಜನಕ್ಕೆ ಬೇಕಾಗಿರೋ ದಿನಬಳಕೆಗೆ ಅದೇನು ಬೇಕೋ ಅದು ಕೆಲಸ ಮಾಡಿಕೊಡ್ಲಿ. ಇಷ್ಟು ವಿನಂತಿ ನಮ್ಮ ಕಡೆಯಿಂದ ಸರ್. ಸರ್ ಮನೆಗೆ ನುಗ್ಗಿತ್ತು, ಮನೆ ನೀರು. ಈ ಸ್ಯಾನಿಟ್ರಿ ಬಂದುಬಿಟ್ಟು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಈ ಸ್ಯಾನಿಟ್ರಿ ಆಚೆ ಬರ್ತಾ ಇರೋದು ನಮಗೆ ಫುಲ್ ಆಚೆ ಬರುತ್ತೆ. ಸ್ಯಾನಿಟ್ರಿ ಫುಲ್ಲು ಬ್ಲಾಕ್ ಆಗಿಬಿಟ್ಟಿದೆ. ಎಲ್ಲ ಸ್ಯಾನಿಟ್ರಿ ಇಲ್ಲಿಗೆ ಬರುತ್ತೆ, ನಮಗೆ ಆಗ್ತಾಯಿಲ್ಲ. ಫುಲ್ಲು ನೋಡಿರಿ, ನೀವು ಎಲ್ಲ ನೋಡಿರಿ, ವಿಡಿಯೋ ತೆಗೀರಿ. ಆಚೆ ಹೋಗೋಕ್ಕಾಗಲ್ಲ ನಾವು, ಅಷ್ಟೊಂದು ಪ್ರಾಬ್ಲಮ್ ಇದೆ ನಮಗೆ ಸರ್. ಸುಮಾರು ಒಂದು 10 ವರ್ಷದಿಂದ ಇದೆ ಸರ್, 10-15 ವರ್ಷದಿಂದ ಇದೆ ನಮಗೆ. ಇದೆ ಫುಲ್ ಎವ್ರಿ ಟೈಮ್. ಯಾರು ಬರೋಲ್ಲ, ಯಾರು ನೋಡೋದಿಲ್ಲ. ಬರ್ತಾರೆ, ಹೋಗ್ಬಿಡ್ತಾರೆ. ಒಬ್ಬರು ಬರೋಲ್ಲ ಈ ಕಡೆ. ಇಲ್ಲ, ಸಿಸ್ಟಮೇ ಇಲ್ಲ. ನೀರು ಹೋಗಕ್ಕೆ ಆಗ ರೆಡಿನೇ ಮಾಡಿಲ್ಲ ಇಲ್ಲಿ. ಒಂದು ತೊಟ್ಟು ಕಾರ್ಪೊರೇಷನ್ ವರ್ಕ್ ಮಾಡ್ತಾನೆ ಇಲ್ಲ ಇಲ್ಲಿ. ಅಷ್ಟೊಂದು ಪ್ರಾಬ್ಲಮ್ ಇದೆ ಇಲ್ಲಿ ಸರ್. 15 ಇಯರ್ಸ್ ಮೇಲೆ ಇದ್ದೀವಿ ನಾವು. ಹೌದು. ಹೌದೌದು. ಇದೇ ಗೋಲು, ಅವಾಗಿಂದ ಇದೇ ಗೋಲು. ಇದಕ್ಕೆ ಏನು ಪರಿಹಾರ ಇಲ್ಲ. ಇದಕ್ಕೆ ಅಷ್ಟೊಂದು ಪ್ರಾಬ್ಲಮ್ ಇದೆ ಇಲ್ಲಿ ಸರ್. ಬಂದು ಅದು ಮಾಡಿಕೊಡಿ ಅಂತ ಹೇಳ್ತಾ ಇರೋದು ನಾವು ಎಷ್ಟೋ ಸಲ ನಾವು ಇದು ಮಾಡಿಬಿಟ್ಟಿವಿ. ನಾವು ಕಂಪ್ಲೇಂಟ್ ಮಾಡ್ತೀವಿ, ಯಾರು ಬರ್ತೀವಿ ಅಂತ ಬರಲ್ಲ. ಯಾರು ಒಬ್ಬರೂ ಬರಲ್ಲ. ನಮ್ಮ ಹೆಸರು ಮುತ್ತು ಅಂತ.